ಹಲೋ ನಮಸ್ಕಾರ, ವೆಲ್ಕಮ್ ಟು ಡಾರ್ಲಿಂಗ್ಸ್ ಬ್ಲಾಗ್ಸ್ ಇನ್ಫೋ. ನೋಡಿ ನಿಮ್ಮ ಪ್ರೀತಿ ಹೇಮಂತ್. ಇವತ್ತು 5 ಅಕ್ಟೋಬರ್. ನಾವು ಸೋನ್ಪ್ರಯಾಗಿಂದ ಹರಿದ್ವಾರ್ ಕಡೆ ಹೊರಟಿದ್ವಿ. ಇಲ್ಲೇ ಸೋನ್ಪ್ರಯಾಗಲ್ಲಿ ಆಲ್ ಇಂಡಿಯಾ ಯಾತ್ರಿ ಭವನ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿ ಸ್ಟೇ ಆಗಿ ಈಗ ಸುಮಾರು ಒಂದು 8:15 ಆಗಿದೆ. ಹೊರಡಬೇಕು, ಯಾಕಂದರೆ ಇಲ್ಲಿ 10 ಗಂಟೆ ಮೇಲೆ ನಿಮಗೆ ಹರಿದ್ವಾರಕ್ಕೆ ಬಸ್ ಸಿಗೋಲ್ಲ. ಸೊ ಅದಷ್ಟು ಬೇಗ ಹೋಗಬೇಕು. ಸೊ ಬನ್ನಿ, ಈ ಮತ್ತೊಂದು ಪಾರ್ಟ್ 3 ಬ್ಲಾಗ್ ಇದು. ಸೊ ಮತ್ತೊಂದು ಬ್ಲಾಗ್ನ ಪಾರ್ಟ್ನ ಸ್ಟಾರ್ಟ್ ಮಾಡೋಣ. ಇನ್ನೊಂದು ನೋಡಿ, ಫುಲ್ಲು ರೆಡಿಯಾಗಿ ಹೋಗ್ತಾ ಇದ್ದಾನೆ ಮಿಂಚಿಂಗಣ್ಣ. ಆಲ್ರೆಡಿ ಎನರ್ಜಿ ಬಂದ್ಬಿಟ್ಟಿದೆ ಆಲ್ರೆಡಿ ಸ್ವಲ್ಪ. ಸೊ ಈಗ ಹರಿದ್ವಾರ್ಗೆ ಹೋಗ್ತೀವಿ. ಹರಿದ್ವಾರಿಂದ ಮುಂದೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ಹೋಗ್ತಾ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಸೋನ್ಪ್ರಯಾಗ್ನ ಪಾರ್ಕಿಂಗ್. ನೀವೇನಾದರೂ ನಿಮ್ಮ ಓನ್ ವೆಹಿಕಲ್ ಬರ್ತಾ ಇದ್ರೆ ಸೋನ್ಪ್ರಯಾಗ್ನ ನಿಮ್ಮ ಕಾರ್ನೆಲ್ಲ ಪಾರ್ಕ್ ಮಾಡಿ ಹೋಗಬೇಕು. ಹಿಂದೆ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಪಾರ್ಕಿಂಗ್ ಇರುತ್ತೆ. ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕೂಡ ಇದೆ. ಸೊ ಅಲ್ಲಿ ಪಾರ್ಕ್ ಮಾಡಿ ಹೋಗಬೇಕು. ಯಾಕಂದರೆ ನಿಮಗೆ ಗೌರಿಕುಂಡೂರಿಗೆಲ್ಲ ವೆಹಿಕಲ್ಸ್ ಅಲೋ ಮಾಡಲ್ಲ, ಯಾಕಂದರೆ ತುಂಬ ರೋಡು ಚಿಕ್ಕದು ಮತ್ತು ನಿಮಗೆ ಗಾಡಿ ಓಡಿಸೋದು ಕಷ್ಟ ಆಗುತ್ತೆ. ಸೊ ಸೋನ್ಪ್ರಯಾಗ್ನ ನಿಮ್ಗೆ ವೆಹಿಕಲ್ಸ್ ಇರುತ್ತೆ, ಟಿ ಕಾರ್ ಎಲ್ಲರೂ ಇದು ಪಾರ್ಕ್ ಮಾಡಿ ಅಲ್ಲಿ ಮುಂದೆ ಸಿಗುವಂಥ ಜೀಪಲ್ಲಿ ಹೋಗ್ಬೇಕು. ಸೊ ಈಗ ತಿಂಡಿ ತಿನ್ನೋಕ್ಕೆ ಇಲ್ಲಿರುವಂಥ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಲ್ಲ ವ್ಯೂ ಹೆಂಗಿದೆ ಅಂತ. ಆಲೂ ಪರೋಟ, ಮ್ಯಾಗಿ, और आलू परोठा, ये मिक्स परोठा कैसा है? बढ़िया. ಇಲ್ಲಂತ ನಿಮಗೆ ನೆಂಚ್ಕೊಳ್ಳೋಕ್ಕೆ ಯಾವಾಗಲೂ ಮೆಣಸಿನ್ಕಾಯಿ ಇರ್ತಾರೆ. ಅದು ಉಪ್ಪಿನಕಾಯಿ ನೋಡಿ. ಆಮೇಲೆ ಪರೋಟಾಗೆಲ್ಲ ಇಲ್ಲಿ ನಿಮಗೆ ಸಾಂಬಾರು ಗೊಜ್ಜು ಕೊಡಲ್ಲ. ತೋರ್ಸಪ್ಪ ಉಪ್ಪಿನಕಾಯಿ. ಮೆಣಸಿನ್ಕಾಯಿ ಉಪ್ಪಿನಕಾಯಿ ತಿಂದರೆ ನೋಡಿ, ಬೆಳಗ್ಗೆ ಮೆಣಸಿನ್ಕಾಯಿ ಉಪ್ಪಿನಕಾಯಿ ತಿಂತಾ ಇದ್ದೀವಿ. ಟೇಸ್ಟ್ ಆಗಿದೆ, ಆದರೆ ಚೆನ್ನಾಗಿದೆ. ಬಟ್ ಆದರೆ ಬೆಳಗ್ಗೆ ಖಾರ ತಿಂತಾ ಇದ್ದೀವಿ ಅಷ್ಟೇ. ಸೊ ಈಗ ಸೋನ್ಪ್ರಯಾಗಿಂದ ಹೊರಟಿದ್ದೀವಿ ಹರಿದ್ವಾರ್ ಕಡೆಗೆ. ನಮ್ಮ ಬಾಯ್ಸಲ್ಲಿ ಹಿಂದೆ ಕೂತಿದ್ದಾರೆ, ಚೀಪಲ್ಲಿ ಹೋಗ್ತಾ ಇದ್ದೀವಿ. ನಾನು ಮುಂದೆ ಕೂತಿದ್ದೀನಿ, ವೀಡಿಯೋ ಮಾಡಬೇಕು ಅಂದ್ಬಿಟ್ಟು. ನೋಡಿ, ವಿಡಿಯೋ ಮಾಡೋದ್ರಿಂದ ಒಂದು ಬೆನಿಫಿಟ್ ಸಿಗುತ್ತೆ. ಏನಿದ್ರು ನಿಮಗೆ ಸೀಟ್ ಸಿಗುತ್ತೆ. ಇಲ್ಲ ನಾವು ಕೂತ್ಕೊಳ್ಳಲ್ಲ. ಇದು ಯೂಟ್ಯೂಬ್ ಬ್ಲಾಗ್ ವೀಡಿಯೋ ಮಾಡೋದ್ರಿಂದ ವೀಡಿಯೋ ಮಾಡೋದು ಮುಂದೆ ಕೂತ್ಕೊಳ್ಬೋದು ಆರಾಮಾಗಿ. ಸೊ ನಾವು ಮುಂದೆ ಕೂತಿದ್ದೆ, ಅಲ್ಲೇ ಹಿಂದೆ ಕೂತಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಟು ಹರಿದ್ವಾರ್. ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ದಾರಿದೇವಿ ಮಂದಿರ. ಇದು ನಿಮಗೆ ಕೇದಾರ್ನಾಥ್ ಅಥವಾ ಬದ್ರಿನಾಥ್ಗೆ ಹೋಗ್ಬೇಕಾದ್ರೆ ಮುಂಚೆನೇ ಸಿಗುತ್ತೆ. ಸೊ ಇಲ್ಲಿ ನೀವು ದರ್ಶನ ಮಾಡ್ಕೊಂಡು ಹೋಗ್ಬೋದು. ದೇವಸ್ಥಾನ ತುಂಬ ರಶ್ ಇತ್ತು, ಹಾಗೂ ನಮಗೂ ಕೂಡ ಸಮಯದ ಅಭಾವ ಇದ್ದ ಕಾರಣ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಸೊ ನೀವೇನಾದರೂ ನೆಕ್ಸ್ಟ್ ಟೈಮ್ ಹೋಗ್ತಾ ಇದ್ರೆ ಇಲ್ಲಿಗೆ ತಪ್ಪದೆ ವಿಸಿಟ್ ಮಾಡಿ. ಈ ದೇವಿಯ ವಿಶೇಷತೆ ಏನಪ್ಪಾ ಅಂದರೆ, ಬೆಳಿಗ್ಗೆ ಹೊತ್ತು ಒಂದು ಚಿಕ್ಕ ಬಾಲಕಿಯಾಗಿ ಕಾಣಿಸ್ತಾರೆ, ಮತ್ತು ಮಧ್ಯಾಹ್ನದ ಹೊತ್ತು ಒಂದು ವಯಸ್ಕ ಹೆಣ್ಣು ಮಗಳಾಗಿ ಕಾಣಿಸ್ತಾರೆ. ಅದೇ ಸಂಜೆ ಹೊತ್ತು ಒಂದು ವೃದ್ಧೆಯಾಗಿ ದೇವರು ಬದಲಾಗತ್ತಂತೆ. ಸೊ ಅದು ನೋಡೋಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ತಾರೆ. ಈ ಅಚ್ಚರಿನ ವಿಟ್ನೆಸ್ ಮಾಡೋಕ್ಕೆ ನೀವು ಒಂದ್ಸತಿ ವಿಸಿಟ್ ಮಾಡಿ. ಓಕೆ ಬ್ರೋ, ಚಲೋ ಬ್ರೋ, ಬಾಯ್ ಬಾಯ್. ಸೇ ಬಾಯ್ ಬಾಯ್ ಟು ವಿಡಿಯೋ. ಬಾಯ್ ಬಾಯ್, ಥ್ಯಾಂಕ್ ಯು, ಬಾಯ್ ಬಾಯ್. Have a safe journey bro. Once you come to Bangalore, tell us, huh? Bye bye bye. ಸೊ ಈಗ ನಾವು ಹರಿದ್ವಾರ್ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದೀವಿ. 10 ಗಂಟೆಗೆ ನಮ್ಮದು ಟ್ರೈನ್ ಇದೆ, ಇಲ್ಲಿಂದ ಹೊರಡಬೇಕು. ಗಣೇಶ್ ಮತ್ತು ವಿಜಯ್ ಅವರು ಅಲ್ಲೇ ನಾವು ಮಾರ್ನಿಂಗ್ ಹೊತ್ತು ಡೆಲ್ಲಿಯಿಂದ ಬಂದಾಗ ಬಸ್ ಇಳಿದಲ್ಲ, ಆ ಜಾಗದಲ್ಲಿ ಉಳ್ಕೊಂಡು ಅವ್ರಿಗೀಗ ಬಸ್ ಇದೆ 8:30 ಸಾರಿ 7:00 ಬಸ್ ಇದೆ. ಅದಕ್ಕೆ ಅವ್ರು ಅಲ್ಲೇ ಇಳ್ಕೊಂಡ್ರು. ನಾವೀಗ ರೈಲ್ವೆ ಸ್ಟೇಷನ್ಗೆ 10 ಗಂಟೆಗೆ ನಮ್ಮ ಟ್ರೈನ್ ಇರೋದು. ಅಲ್ಲಿವರೆಗೆ ಇಲ್ಲೇ ಇದ್ದು ರೆಸ್ಟ್ ಮಾಡಿಕೊಂಡು ಹರಿದ್ವಾರ್ ಹತ್ರ ಅಲ್ಲೊಂದು ಘಾಟ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು. ಸೊ ಈಗ ಹರಿದ್ವಾರ್ ರೈಲ್ವೆ ಸ್ಟೇಷನಿಂದ ನವಾಮಿ ಗಂಗೆ ಘಾಟ್ ಅಂತಿಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಗಣೇಶ್ ಘಾಟ್ಗೆ ಹೋಗೋಣ ಅಂದ್ಕೊಂಡ್ವಿ. ಅಲ್ಲಿ ಕ್ಲೀನಿಂಗ್ ಏನೋ ನಡೀತಾ ಇದೆ, ಅದಕ್ಕೆ ಅಲ್ಲಿ ನೀರನ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನವಾಮಿ ಗಂಗೆ ಘಾಟ್ಗೆ ಹೋಗ್ತಾ ಇದ್ದೀವಿ. ಅದು ಆಟೋ ಕೇಳಿದ್ವಿ, ಅವರು 200 ರೂಪೀಸ್ ಹೇಳ್ತಿದ್ದಾರೆ ಒಬ್ಬರಿಗೆ, ಯಾಕೆಂದರೆ ಅದು 5 ಕಿಲೋಮೀಟರ್ನೂ ಇದೆ ಅಂತೆ. ಅಪ್ ಆ್ಯಂಡ್ ಡೌನ್ 200 ರೂಪೀಸ್ ಹೇಳಿದ್ದಾರೆ. ಕಮ್ಮಿ ಕೇಳಿದ್ವಿ, ಬಟ್ ಒಪ್ಕೊಳ್ಳಿಲ್ಲ. ಅದಕ್ಕೆ ಏನು ಮಾಡೋಣ, ಜಾಸ್ತಿ ದೂರ ಬರ್ತದೆ. ನಾವು ಟ್ರೈನ್ ಬೇರೆ ಇದೆ 10 ಗಂಟೆಗೆ. ಈಗ ಎಷ್ಟು ಟೈಮು 8 ಗಂಟೆ ಆಗ್ತದೆ. ಅದಕ್ಕೆ ಆಗಿದ್ದಾಗಲಿ ಏನೇನು ಗಂಗೆ ಜಲ ತೊಗೊಬೇಕಲ್ಲ ಹರಿದ್ವಾರಿಂದಲೇ, ಅದಕ್ಕೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನವಮಿ ಗಂಗೆ ಘಾಟ್ ಹಿಂಗಿದೆ ಅಂತ. ಏನೇನೋ ಈ ನನ್ನ ಮಕ್ಕಳಿಗೆ ಆರಂಭ ಮಾಡ್ತೀವಿ ಅಂದರೆ ಭಾರಿ ಇಷ್ಟ ಆಗುತ್ತೆ. ಬರೀ ಇಲ್ಲ ಹರಿದ್ವಾರ ಒಂದೇ ಕಡೆ ಅಲ್ಲ, ನಾರ್ತ್ ಇಂಡಿಯಾ ಎಲ್ಲ ಆಲ್ಮೋಸ್ಟ್ ನಾವು ಚೆಕ್ ಮಾಡಿದ ಕಡೆ ಹಂಗೇನೆ ಪೂರ್ತಿ ಆರೋ ನೋಡ್ಕೊಂಡಿರುತ್ತೆ.
ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ನಮಾಮಿ ಗಂಗೆ ಘಾಟ್. ಇಲ್ಲಿ ನೀರು ಹರಿತಾ ಇದೆ. ಇನ್ನೊಂದು ಗಣೇಶ್ ಘಾಟ್ ಆ ಕಡೆ ಹೇಳಿದ್ವಲ್ಲ, ಅದೆಲ್ಲ ನೀರು ಖಾಲಿಯಾಗಿತ್ತು. ಸೊ ಅದಕ್ಕೆ ನಮ್ಮ ಆಟೋ ಡ್ರೈವರನ್ನು ಇಲ್ಲಿ ಕರ್ಕೊಂಬಂದಿದ್ದಾರೆ ನಮಾಮಿ ಘಾಟಲ್ಲಿ ನೀರು ತುಂಬಿಸ್ಕೊಡೋಗಿ ಅಂತ. ಮತ್ತು ಈ ಥರದ್ದು ಒಂದು ಕ್ಯಾನ್ ತೊಗೊಂಡ್ವಿ, 30 ರೂಪಾಯಿ ಕೊಟ್ಟು. ವಾಟರ್ ಬಾಟ್ಲಲ್ಲಿ ತುಂಬಿಸ್ಕೊಳ್ಳೋಣ ಅಂದ್ಕೊಂಡ್ವಿ, ಬಟ್ ವಾಟ್ರ್ ಬಾಟ್ಲಲ್ಲಿ ಕುಡ್ದಿದ್ದು ನೀರೆಲ್ಲ ಕುದಿರ್ತೀವಿ ಅಂದ್ಬಿಟ್ಟು ಈ ಥರದ್ದೊಂದು ಕ್ಯಾನ್ ತೊಗೊಂಡ್ವಿ. ನೋಡಿ ಇದೆ ನಮಾಮಿ ಘಾಟ್, ಗಂಗೆ ಜಲ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಸ್ಪರ್ಶ ಮಾಡ್ತಾಯಿದ್ದೀನಿ ಗಂಗೆ ಜಲಕ್ಕೆ. ಮತ್ತು ಇಲ್ಲಿ ಚೈನ್ ಇರುತ್ತೆ, ಚೈನ್ ಹಿಡ್ಕೊಂಡು ಇಳಿಬೇಕು, ಯಾಕಂದರೆ ನೀರು ಫೋರ್ಸಾಗಿ ಹರಿತಾ ಇರುತ್ತಾ, ಅದರಿಂದ ಜೋಪಾನವಾಗಿರಬೇಕು. ಸೊ ಹರಿದ್ವಾರದ ಗಂಗೆ ನೀರನ್ನು ತೊಗೊಂಡ್ಬಂದು ಇಲ್ಲೇ ರೈಲ್ವೆ ಸ್ಟೇಷನ್ ಎದುರುಗಡೆನೆ ಊಟ ಮಾಡ್ತಾಯಿದ್ದೀವಿ. ವಿನೋದ್ ಇಲ್ಲಿ ಕೂತಿದ್ದಾನೆ. ಪಾಪ ಆಟೋ ಡ್ರೈವರ್ ಅಣ್ಣನೇ ನಮ್ಗೊಂದು ಒಳ್ಳೆ ಹೋಟ್ಲು ತೋರಿಸಿ, ಯಾವ ಥರ ನಿಮಗೆ ಹೋಟೆಲ್ ಬೇಕಾ ಅಥವಾ ಸ್ಟ್ರೀಟ್ ಫುಡ್ಡಲ್ಲೂ ತಿಂತೀರಾ ಅಂದರು. ನಾವು ಓಕೆ ಇರಲಿ, ನಮ್ಗೆ ಸ್ಟ್ರೀಟ್ ಫುಡ್ ಹೋಗುತ್ತೆ, ನಾವೇನು ಆ ಥರ ಅಷ್ಟೊಂದೆಲ್ಲ ಲಕ್ಸುರಿ ಕೇಳೋಲ್ಲ ಅಂತ ಹೇಳೋದು. ಅದಕ್ಕೆ ಇಲ್ಲಿ ಸ್ಟ್ರೀಟ್ ಫುಡ್ ಹತ್ರನೇ ಕೊಟ್ಟರು. ಫುಡ್ ಏನೋ ಚೆನ್ನಾಗಿದೆ, ಇಲ್ಲಿ ತಿನ್ನಿ ಅಂತ ಹೇಳಿದ್ದಾರೆ. ಸೊ ಈಗ ತಿನ್ನಬೇಕು. ಇಲ್ಲೇ ರೈಲ್ವೆ ಸ್ಟೇಷನ್ ಎದುರುಗಡೆನೆ ಇವರ ಅಂಗಡಿ. ಸೊ ಫುಡ್ ಹೆಂಗಿತ್ತು ಟೇಸ್ಟ್ ಹೇಳ್ತೀನಿ ಬನ್ನಿ ತಿಂದ್ಬಿಟ್ಟು. ಅಣ್ಣ ನೋಡಿ ರೊಟ್ಟಿ ಹೆಂಗೆ ಮಾಡ್ತಾಯಿದ್ದಾರೆ ಅಂತ, ಯಾವುದೋ ಒಣ ಫುಲ್ಲು ಬೆಂಕಿ ಒಳಕ್ಕೆ ಹಾಕ್ಬಿಟ್ಟವ್ರತ್ತೆ. ಇದೇ ರೊಟ್ಟಿ ನಾವು ತಿನ್ನೋದೀಗ. ನೋಡಿ ಬಂತು ಬಿಸಿ ಬಿಸಿ ರೊಟ್ಟಿ. ಸೊ ಈಗ ರೊಟ್ಟಿ ತಿಂತಾಯಿದ್ದೀವಿ. ಆಲೂಗಡ್ಡೆ ಪಲ್ಯ ಚೆನ್ನ ಇದೆ. ನಮಗಂತೂ ಈ ಆಲೂಗಡ್ಡೆ ರೊಟ್ಟಿ ತಿಂದು ಇದಾಗಿದೆ. ಸೊ ಟೇಸ್ಟಿಗಿದೆ, ನೋಡೋಣ. ಚೆನ್ನಾಗಿದೆ. ಸೊ ಈಗ ಊಟ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದೀವಿ. 10 ಗಂಟೆಗೆ ನಮ್ಮ ಟ್ರೈನ್ ಇರೋದು. ಈಗೇನೊಂದು 9 ಗಂಟೆ ಆಯಿತು, 9 ಗಂಟೆ ಇರ್ಬೋದು. ಅದಕ್ಕೆ ಇದ್ರಿಗೆ ಹೋಗ್ತಾಯಿದ್ವಿ. ತಿಂಡಿ ತಿಂದಿದ್ದು ನಮಗೆ ಇಷ್ಟ ಆಯಿತು. ಮತ್ತು ನೀವು ಏನೇ ನಿಮಗೆ ಒಳ್ಳೆ ಫುಡ್ಡು ಲೋಕಲ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ದೊಡ್ಡ ಹೋಟ್ಲಿಗೆ ಹೋಗೋ ಬದಲು ಈ ಥರ ಲೋಕಲ್ ಸ್ಟ್ರೀಟ್ ಫುಡ್ಗಳಿಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಲೋಕಲ್ ಫುಡ್ ಟೇಸ್ಟು ಚೆನ್ನಾಗಿ ಸಿಗುತ್ತೆ. ನೀವು ಇದನ್ನೇ ಟ್ರೈ ಮಾಡಿ, ಬೇರೆ ಕಡೆ ಹೋಗಿ. ನಾರ್ತ್ ಇಂಡಿಯಾ ಪಿಜ್ಜಾ ಹೇಗಿದೆ ಅಂತ ಬುಕ್ ಮಾಡಿ ತರಿಸಿದ್ದೀವಿ. ಆ್ಯಕ್ಚುಲಿ ಹೊಟ್ಟೆ ಸಿಗುತ್ತೆ ಇನ್ನೂ ಸ್ವಲ್ಪ, ಅದಕ್ಕೆ ಒಂದು ಪೀಸ್ ತಿನ್ನೋದ ಅಂತ. ನೋಡೋಕ್ಕೆ ಹೆಂಗೋ ಇದೆ, ಇಲ್ಲ ಚೆನ್ನಾಗೇ ಇದೆ. ರೈಲ್ವೆ ಸ್ಟೇಷನ್ ಮುಂದೆ ಫುಟ್ಪಾತಲ್ಲಿ ಕೂತ್ಕೊಂಡು ತಿಂತಾ ಇದ್ದೀವಿ. ಸೊ ಇನ್ನೇನು ನಮ್ಮ ಟ್ರೈನ್ ಬರೋವಂಥ ಟೈಮ್ ಆಯಿತು. ಪ್ಲ್ಯಾಟ್ಫಾರ್ಮ್ 2ಗೆ ನಮ್ಮ ಟ್ರೈನ್ ಬರುತ್ತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಕ್ಯಾನು ನೀರು ಲೀಕ್ ಆಗ್ತಾ ಇತ್ತು, ಅದಕ್ಕೆ ಕೈಲೇ ಇಟ್ಕೊಂಡಿದ್ವಿ. ಬ್ಯಾಗಲ್ಲಿ ಇಟ್ಟು ಬ್ಯಾಗ್ ಸ್ವಲ್ಪ ಒದ್ದೆ ಆಗೋಗಿತ್ತು, ಲಾಕರ್ ಬಿಟ್ಟಿದ್ದು, ಅದಕ್ಕೆ ಕೈಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ವಿನೋದ್ ಇಲ್ಲಿ ಮುಂದೆ ನೋಡಿ ಟ್ರೈನ್ಗೆ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ. ಬರಬೇಕೀಗ. ನಮ್ಮ ಟ್ರೈನ್ ಹೆಸರು ಬಂದು ಡೂನ್ ಎಕ್ಸ್ಪ್ರೆಸ್ ಅಂತ. ಅದು ಅಯೋಧ್ಯೆಗೆ ಹೋಗುತ್ತೆ ಇಲ್ಲಿಂದ. ನೀವೇನಾದರೂ ಋಷಿಕೇಶ್ ಅಥವಾ ಹರಿದ್ವಾರಿಂದ ಅಯೋಧ್ಯೆಗೆ ಏನಾದ್ರು ಹೋಗ್ಬೇಕಂತಾರೆ ಈ ಟ್ರೈನ್ ಇದೆ, ಟ್ರೈ ಮಾಡ್ಬೋದು ನೀವು. ಬಂತು, ಇದೇ ನಮ್ಮ ಟ್ರೈನು ಡೂನ್ ಎಕ್ಸ್ಪ್ರೆಸ್. ಸೊ ನಮ್ಮದು ಹೋಗಿ ಒಂದು S8 ಸ್ಲೀಪರ್ ಕೋಚ್ ಹತ್ತಬೇಕು. ಟ್ರೈನ್ ಬಂತು ಕಣಪ್ಪ ನಮ್ಮದು. ಫೈನಲಿ ಟ್ರೈನ್ ಬಂತು, ಹೊರಟಿದ್ದೀವಿ. ಟೈಮ್ಗೆ ಎಷ್ಟು 10 ನಿಮಿಷ ಲೇಟಾ? 10:20. 10 ನಿಮಿಷ ಲೇಟ್ ಆಗಿದೆ ಟ್ರೈನ್. ಫೈನಲಿ ಟ್ರೈನ್ ಬಂತು, ಹೊರಟಿದ್ದೀವಿ ಶ್ರೀರಾಮನ ಜನ್ಮಭೂಮಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ಈಗ ಟೈಮ್ 10:30 ಆಗಿದೆ. ಟ್ರೈನ್ ಹರಿದ್ವಾರದಿಂದ ಹೊರಟಿದೆ. ಸೊ ಈಗ ನಿದ್ದೆ ಮಾಡೋದಷ್ಟೇ. ಈಗ ಕತ್ತಲೆ ಆಗಿರೋದನ್ನ ಏನೂ ತೋರ್ಸೋಕ್ಕಾಗಲ್ಲ. ಸೊ ಇನ್ನೇನಿದೆ, ನಿಮ್ಮನ್ನ ಡೈರೆಕ್ಟ್ ಅಯೋಧ್ಯೆಯಲ್ಲಿ ಸಿಗೋಣ, ಮತ್ತು ಅಯೋಧ್ಯೆ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. 6.5 hours later. ಫೈನಲಿ ಅಯೋಧ್ಯೆಗೆ ಬಂದು ರೀಚ್ ಆಗಿದ್ದೀವಿ. ಅಯೋಧ್ಯೆ ರೈಲ್ವೆ ಸ್ಟೇಷನ್ ಇದ್ದೀವಿ. ರಾಮ ಜನ್ಮಭೂಮಿ, ನಮ್ಮ ಯೋಗಿ ಆದಿತ್ಯನಾಥ್ ಅವರ ರಾಜ್ಯದಲ್ಲಿದ್ದೀವಿ. ಮತ್ತು ರಾಮ ಮಂದಿರ ನೋಡೋಕೆ ಬಂದಿದ್ದೀವಿ. ಬನ್ನಿ ಹೋಗೋಣ, ತುಂಬ ಖುಷಿ ಆಗ್ತದೆ ಅಯೋಧ್ಯೆ. ಏನು ಏರ್ಪೋರ್ಟ್ ಇದ್ದಂಗೆ ಇದೆಯಲ್ಲಪ್ಪ ಅಯೋಧ್ಯೆ ರೈಲ್ವೆ ಸ್ಟೇಷನು. ಇಲ್ಲಿ ನೋಡಿ ವಾ ರೇ ಬಾ ರಾಮ.
ಶ್ರೀಲಂಕಾಗೆ ಬ್ರಿಡ್ಜ್ ಕಟ್ಬೇಕಾದ್ರೆ ಎಳ್ಳೆಳ್ಳು ಸೇವೆ ಮಾಡ್ತು ಅಂತಾರೆ, ಅದಕ್ಕೆ ಈ ಥರದೊಂದು ಮಾಡಿದ್ದಾರೆ ನೋಡಿ. ಇದೇ ಅಯೋಧ್ಯೆ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಮುಂದೆ ಬಂದರೆ ದೇವಸ್ಥಾನಕ್ಕೆ ಜಸ್ಟ್ 700 ಮೀಟರ್ಸ್ ಇಲ್ಲಿಂದ. ಸೊ ನೀವು ರೈಲ್ವೆ ಸ್ಟೇಷನಿಂದ ಇಳ್ಕೊಂಬಂದರೆ ಅಲ್ಲೇ ಆಟೋ ಇರುತ್ತೆ, 10 ರೂಪಾಯಿ ಅಷ್ಟೇ ದೇವಸ್ಥಾನದವರೆಗೆ. ದೇವಸ್ಥಾನ ರೂಮ್ ಇರುತ್ತೆ, ಅಲ್ಲೆಲ್ಲ ಹೋಗಿ ಮಾಡ್ಕೊಬೋದು. 10 ರೂಪಾಯಿ ಕೊಟ್ಟರೆ ಆಟೋದವ್ರು ಕರ್ಕೊಂಡು ಹೋಗ್ತಾರೆ, ಜಾಸ್ತಿ ಇಲ್ಲ, 10 ರೂಪಾಯಿ ಅಷ್ಟೇ ಒಬ್ಬರಿಗೆ 10 ರೂಪಾಯಿ. ಒಬ್ಬರು 10 ರೂಪಾಯಿ. ಅಯೋಧ್ಯೆಯ ಗಲ್ಲಿಯಲ್ಲಿ ಸೊ ನಾವು ಅಲ್ಲಿ ರೈಲ್ವೆ ಸ್ಟೇಷನ್ ಆಟೋ ಮಾಡ್ಕೊಂಡ್ಬಂದ್ವಿ. ಸೊ ಅವ್ರು ಯಾವುದೋ ಒಂದು ಪ್ರೈವೇಟ್ ಹೋಟ್ಲಿಗೆ ಕರ್ಕೊಂಡು ಹೋಗಕ್ಕೆ ಹೋದ್ರು, ಅವ್ರಿಗೆ ಗೊತ್ತಿರೋ ಕಮಿಷನ್ ಸಿಗುವಂಥ ಕಡೆ. ಅದು ದೇವಸ್ಥಾನದಿಂದ ಸ್ವಲ್ಪ ದೂರ ಇತ್ತು, ಅದಕ್ಕೆ ಅದು ಬೇಡ ಅಂದ್ಬಿಟ್ಟು ನಾವೇ ಈಗ ಒಂದು ಹೋಟ್ಲು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ರಿಗೆ ಹೇಳ್ಬಿಟ್ಟು. ಸೊ ದೇವಸ್ಥಾನಕ್ಕೆ ಹತ್ತಿರ ಆಗಿರೋ ಕಡೆ. ಸೊ ಇದೊಂದು ಟ್ರ್ಯಾಪ್ ಇರುತ್ತೆ ಇಲ್ಲಿ. ನೀವೇನಾರು ಆಟೋದವ್ರ ಜೊತೆ ಬಂದರೆ ಅವ್ರು ಹೇಳಿರೋ ಹೋಟ್ಲಿಗೆ ಹೋಗ್ಬೇಡಿ, ನೀವು ಹೋಟ್ಲು ಸರ್ಚ್ ಮಾಡಿರೋ ಕಡೆ ಕರ್ಕೊಂಡು ಹೋಗಿ ಆಯಿತಾ. ಸೊ ರೂಮ್ ಬುಕ್ ಮಾಡಿ ಸಿಗೋ. ಸೊ ಇಲ್ಲೇ ದೇವಸ್ಥಾನ ಹತ್ರನೇ ಒಂದು ರೂಮ್ ಮಾಡ್ಕೊಂಡ್ವಿ. ದೇವಸ್ಥಾನದಿಂದ ಸುಮಾರು ಒಂದು 600 ಮೀಟರ್ಸ್ ದೂರದಲ್ಲಿದೆ. ಸೊ ಈಗ ನೋಡಿ ಎಲ್ಲ ಬಂದು ಸ್ವಲ್ಪ ಹೊತ್ತು ಮಲಗಿದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನ ಕಡೆ ಹೊರಟಿದ್ವಿ. ವಿನೋದ್ ನೋಡಿ, ವಿನೋದ್ ಕೂಡ ಪಂಚೆ ಶಲ್ಯಲ್ಲಿ ರೆಡಿಯಾಗಿರ್ತದೆ. ಸೊ ಈಗ ದೇವಸ್ಥಾನ ಕಡೆ ಹೊರಟಿದ್ದೀವಿ ರೆಡಿಯಾಗಿ. ಶ್ರೀರಾಮನ ದರ್ಶನ ಮಾಡೋಣ. ಸೊ 340 ರೂಪಾಯಿಯ ಸೌತ್ ಥಾಲಿಯನ್ನು ಆರ್ಡ್ರ್ ಮಾಡಿದ್ದೀವಿ. ಈಗ ತಿನ್ನಬೇಕು. ವಿನೋದ್ ಫುಲ್ ಎಕ್ಸೈಟೆಡ್, ಹೊಟ್ಟೆ ಬೇರೆ ಎಸ್ಬಿಟ್ಟಿದೆ, ಯಾಕಂದರೆ ಬೆಳಿಗ್ಗೆ ನಾವೇನು ತಿಂಡಿ ತಿಂದಿಲ್ಲ. ಈಗಿದೆ ತಿಂದರೆ ತಿಂಡಿ ಊಟ ಎರಡು ನಮಗೆ. ಇದು ಡೋಕ್ಲಾ ತುಂಬ ಚೆನ್ನಾಗಿದೆ, ಒಂಥರ ಸ್ಪೈಸಿಯಾಗಿ ಸ್ಪಾಂಜಿಯಾಗಿ. ಮತ್ತು ರಸಮು ಕೂಡ ತುಂಬ ಚೆನ್ನಾಗಿದೆ, ನಮ್ಮೂರು ರಸಮ್ ಥರನೇ ಇದೆ ಸಾಂಬಾರೆಲ್ಲ. ಪ್ರೈಸೂ ಅಷ್ಟೇ ಚೆನ್ನಾಗಿದೆ. ಸೊ ಇದೇ ನೋಡಿ ನಾವು ಊಟ ಮಾಡಿದಂತಹ ಹೋಟೆಲ್, ಉಡುಪಿ ಟು ಮುಂಬೈ ಅಂತ. ಆ ಹೋಟೆಲಿಂದ ಸ್ವಲ್ಪ ಈ ಕಡೆ ಬಂದರೆ ಇಲ್ಲೇ ದೇವಸ್ಥಾನಕ್ಕೆ ಹೋಗೋ ರೋಡು. ಊಟ ತುಂಬ ಚೆನ್ನಾಗಿತ್ತು, ಪ್ರೈಸು ಅಷ್ಟೇ ಚೆನ್ನಾಗಿತ್ತು. ಏನಿಲ್ಲ, ಏನು ಮಾಡೋಕ್ಕಾಗುತ್ತೆ, ಬಂದ ಕಡೆ ಏನು ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ತಿಂಡಿ ತಿಂದಿದ್ದೀವಲ್ಲ, ಸೊ ಒಳ್ಳೆ ಊಟ ಆಯಿತು. ಈಗ ರಾಮನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು 2 ವರ್ಷಗಳ ಪ್ಲ್ಯಾನ್ನ ಈಗ ಈಡೇರ್ತಾ ಇದೆ. ಇವಾಗಿನ ಹೌದು, 2 ವರ್ಷದಿಂದ ಬರಬೇಕು ಅಂತಂದ್ರೆ ಆ್ಯಕ್ಚುಲಿ ಓಪನ್ ಆಗಿದ್ದಾಗಲೇ ಬರಬೇಕು, 1 ವಾರದಲ್ಲೇ ಅಂದ್ಕೊಂಡ್ವಿ. ಅವಾಗ ಕರ್ಸ್ಕೊಂಡಿರೋ ಅಷ್ಟೇ, ಯಾವಾಗ ನೋಡ್ಬೇಕಂತ ಅವಾಗ ಕರ್ಸ್ಕೊಳ್ಳೋದು ಅಷ್ಟೇ. ನೋಡಿ ದೇವಸ್ಥಾನ, ಸಿದ್ದಾರಾಮ್ ಇಲ್ಲ ದೇವಸ್ಥಾನಕ್ಕೆ ಹೋಗೋದಾಯ್. ಇಲ್ಲೇ ನೋಡಿ ದೇವಸ್ಥಾನಕ್ಕೆ ಹೋಗುವಂತಹ ಕ್ಯೂ ಇದು ನೋಡಿ. ಇಲ್ಲೇ ಶ್ರೀರಾಮನ ದೇವಸ್ಥಾನ ಕೂಡ ಕಾಣ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ ಅನಿಸುತ್ತೆ. ಮತ್ತು ನಾವು ಈ ಥರ ಹಣೆಗೆ ಹಾಕ್ಸ್ಕೊಂಡ್ವಿ. ನಾಮ ಹಾಕ್ಸ್ಕೊಂಡ ಅಂತ ಹುಡ್ಕೋದಲ್ಲಿ ಸಿಗಲಿಲ್ಲ, ಅದಕ್ಕೆ ಈ ಥರ ಹಾಕ್ಸ್ಕೊಂಡಿದ್ದೀವಿ. ವಿನೋದ್ ನಿಂದು ತೋರ್ಸಪ್ಪಲ್ಲಿ ಹೆಂಗೆ ಹಾಕ್ಸ್ಕೊಂಡಿದ್ಯಾ ಅಂತ. ವಿನೋದು ಅಷ್ಟೇ ಒಂದು ಚಿಕ್ಕದಾಗ ಹಾಕ್ಸಿದ್ವಿ, ನಾವು ಪೂರ್ತಿ ದೊಡ್ಡದಾಗ ಹಾಕ್ಸಿದ್ವಿ. ನೋಡಿ ಇದೆ ಚೆಕ್ಕಿಂಗ್ ಇದೆ ಇಲ್ಲಿ. ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬ್ಯಾಗ್ ಚೆಕ್ ಮಾಡಿಸ್ಕೊಂಡು ಬಂದು ಸ್ಲಿಪ್ಪರ್ ಎಲ್ಲ ಬಿಟ್ಟು. ಇಲ್ಲಿ ನಿಮಗೆ ದೇವಸ್ಥಾನದೊಳಗೆ ಫೋನು, ಮೊಬೈಲು ಮತ್ತು ಒಂದಷ್ಟು ಐಟಮ್ಸ್ಗಳಿಟ್ಟಿದ್ದಾರೆ. ಪೆನ್ ಆಗಲಿ ಅಥವಾ ಮೇಕಪ್ ಐಟಮ್ಗಳು ಈ ಥರದನ್ನೆಲ್ಲ ಯಾವುದನ್ನೂ ಒಳಗಡೆ ಬಿಡೋಲ್ಲ. ಸೊ ನಾವಿಲ್ಲಿ ನಮ್ಮ ಫೋನ್ನೆಲ್ಲ ಇಲ್ಲೇ ಡೆಪಾಸಿಟ್ ಮಾಡಿ ಸ್ಲಿಪ್ಪರ್ನೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕಾಗುತ್ತೆ. ಸೊ ಒಳಗಡೆ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ಸಿಗೋಣ ಒಟ್ಟಿಗೆ. ನಿಮ್ಮ ಮೊಬೈಲ್, ಫೋನ್, ಚಪ್ಪಲಿ ಎಲ್ಲ ಬಿಡಲಿಕ್ಕೆ ಇಲ್ಲಿ ಈ ಥರ ಲಾಕರ್ ರೂಮ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಸೊ ಈ ಲಾಕರ್ ರೂಮ್ಸ್ಗಳಲ್ಲಿ ನಿಮ್ಮ ಅಮೂಲ್ಯ ವಸ್ತುಗಳನ್ನು ಇಟ್ಟು ಹೋಗ್ಬೋದು. ನಮಗೆ ಅಯೋಧ್ಯೆ ಶ್ರೀರಾಮನ ದರ್ಶನ ಆಯಿತು. 2 ಸರಿ ದರ್ಶನ ಮಾಡ್ಕೊಂಡ್ಬಂದ್ವಿ. ಮತ್ತು ರಶ್ ಏನಂತದ್ದು ಇರಲಿಲ್ಲ. ಸೊ ಫೋನಲ್ಲಿ ಲಾಕರ್ ಇದೆಯಲ್ಲ, ಅಲ್ಲಿ ಲಾಕರಲ್ಲಿ ಇಟ್ಬಿಟ್ಟು ಹೋಗಿದ್ವಿ. 2 ಸರಿ ದರ್ಶನ ಮಾಡ್ಕೊಂಡ್ಬಂದ್ವಿ. ಮತ್ತು ಇನ್ನೊಂದೇನು ಇಷ್ಟ ಆಗಿದ್ದು ಅಂದರೆ ಮೇನಾಗಿ ಇಲ್ಲಿ ಬೇರೆ ದೇವಸ್ಥಾನಗಳಲ್ಲಾದರೆ ಹೋಗಿಂತ ಮುಂದೆ ತಗೊಳ್ಬಿಡ್ತಾರೆ. ಆ ಥರ ಇಲ್ಲ. ಇಲ್ಲಿ ನೀವು ಎಷ್ಟೊತ್ತು ಗಂಟೆನವರು ನಿಂತ್ಕೊಂಡು ದೇವ್ರು ನೋಡ್ಕೊಂಡು ಆರಾಮಾಗಿ ಬರ್ಬೋದು. ಯಾರೋ ನಮ್ಮನ್ನ ಮುಂದೆ ಹೋಗಿ ಅಥವಾ ತಳ್ಳೋದಾಗಲಿ ಏನೂ ಮಾಡಲ್ಲ, ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಏನೋ ತುಂಬ ಚೆನ್ನಾಗಿ ದರ್ಶನ ಆಯಿತು. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಫಸ್ಟ್ ಟೈಮು 2 ವರ್ಷದಿಂದ ಕಡ್ದಾಗಿಂದ ಬರಬೇಕು ಅಂತ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ. ಕೊನೆಗೂ ಬಂದೇ ಬಿಟ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಇನ್ನೂ ಸ್ವಲ್ಪ ಒಳಗಡೆ ಕನ್ಸ್ಟ್ರಕ್ಷನ್ ಎಲ್ಲ ಪೆಂಡಿಂಗ್ ಇದೆ, ಮಾಡ್ತಾ ಇದ್ದಾರೆ. ಇನ್ನೊಂದು 1 ವರ್ಷ 2 ವರ್ಷ ಬೇಕಾಗುತ್ತೆ. ಸೊ
ಅದಾದ್ಮೇಲೆ ಮತ್ತೆ ಬರೋಣ ಇನ್ನೊಂದ್ಸತಿ. ಏನೋ ಪ್ರಸಾದ ಕೊಡ್ತಾ ಇದ್ದಾರೆ, ಇಸ್ಕೊಂಬಂದ್ಬಿಡ್ತೀನಿ. ಪ್ರಸಾದ ಕೊಡ್ತಾ ಇದ್ದಾರೆ, ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ವಿನೋದು ಇಸ್ಕೊಂಬಂದ್ಬಿಡ್ತೀನಿ ಅಂತಿದ್ದು. ಇನ್ನೊಂದು ಏನಂದರೆ ಇಲ್ಲಿ ನೀವು ಪಂಚೆ ಹಾಕೊಂಬಂದ್ಬಿಡಿ ನಮ್ಮ ಸೌತ್ ಇಂಡಿಯನ್ ಕಂಪ್ಲೀಟ್ ಡ್ರೆಸ್ಸಲ್ಲಿ. ಎಲ್ಲರೂ ನಿಮಗೊಂಥರ ರೆಸ್ಪೆಕ್ಟ್ ಕೊಡ್ತಾರೆ, ಫುಲ್ಲು ಏನು ರೆಸ್ಪೆಕ್ಟ್ ಕೊಟ್ಟು ಒಂಥರ. ನಮಗೂ ಈಗ ಅಷ್ಟೇ ಇಲ್ಲಿ ಪ್ರಸಾದ ಇಸ್ಕೊಳಕ್ಕೆ ಬಂದು ಯಾರೋ ಅಲ್ಲಿ ದೇವಸ್ಥಾನದ ಕಡೆಯವರು ಅನ್ಸುತ್ತೆ, ಅವರೇ ಅರ್ಶಿನ ಕುಂಕುಮ ಕೊಟ್ಟು ದೇವ್ರ ಹತ್ರ ಇದ್ದಿದ್ದು. ಅದು ಬಿಟ್ಟರೆ ನಿಮ್ಮನ್ನೆಲ್ಲ ಜನ ಏನೋ ಯಾವುದೋ ಬೇರೆ ಕಡೆಯಿಂದ ಬಂದವರು. ಯಾಕೆಂದರೆ ಈ ಸೈಡ್ ಯಾವ ಈ ಥರ ಪಂಚೆ ಹಾಕೊಂಡಿಲ್ಲ ದೇವಸ್ಥಾನಕ್ಕೆ ಬರೋ ಪಂಚಶೈಲಿಯಲ್ಲಿ, ಅದಕ್ಕೆ ನಾವು ಪಂಚಶೈಲಿ ಹಾಕೊಂಡು ಯಂಗ್ಸ್ಟರ್ಸ್ ಹುಡುಗರು ಬಂದಿರೋದ್ರಿಂದ ಎಲ್ಲ ಒಂಥರ ರೆಸ್ಪೆಕ್ಟಲ್ಲಿ ನೋಡ್ತಾರೆ. ಸೊ ನೀವು ಇದನ್ನೇ ಟ್ರೈ ಮಾಡಿ, ಈ ಟೆಕ್ನಿಕ್ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ಉತ್ತರ ಪ್ರದೇಶಲ್ಲಿ ನಮ್ಮ ಬೆಂಗಳೂರು ಕೆಫೆ ಮತ್ತು ನಮ್ಮ ಕನ್ನಡನೂ ಕೂಡ ರಾರಾಜಿಸ್ತಾ ಇದೆ ಅಂತ ಹೇಳ್ಬೋದು. ಬೆಂಗಳೂರು ಕೆಫೆ ಸೊ ನಾವೀಗ ಶ್ರೀರಾಮನ ದರ್ಶನ ಮುಗಿಸ್ಕೊಂಡು ಹನುಮಾನ್ ಗಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡೋಕ್ಕೆ. ಮತ್ತು ನೀವು ಈ ಥರ ಅಲ್ಲಿ ರಾಮ ಮಂದಿರದಿಂದ ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ 20 ರೂಪಾಯಿಗೆ ಆಟೋಗಳು, ಗಾಲ್ಫ್ ಆಟೋಗಳು ಬರುತ್ತಲ್ಲ, ಆ ಥರದ್ದಿದೆ. ಸೊ ಅವರೇ ನಿಮ್ಮನ್ನ ಕರ್ಕೊಂಡು ಬಂದಿರ್ತಾರೆ, ಈಸಿ ಟ್ರಾನ್ಸ್ಪೋರ್ಟ್. ಸೊ ಯೂಟಿಲೈಸ್ ಮಾಡ್ಬೋದು. ಹನುಮಾನ್ ಗಡಿ ಓಕೆ ಬಾಯ್. ಇದೇ ಹನುಮಾನ್ ಗಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಮ್ಮ ಆಟೋಯಿಂದ ನಾವು ಇಳ್ಕೊಂಡ್ವಿ. ಹನುಮಾನ್ ಗಡಿಗೆ ಹೋಗುವಂತಹ ದಾರಿ. ಇದೇ ಹನುಮಾನ್ ಗಡಿ ದೇವಸ್ಥಾನದ ಎಂಟ್ರೆನ್ಸ್. ಯಾಕೆ ಕೇಳ್ತೀರಾ, ಇಲ್ಲವೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಒಳ್ಳೆಯ ರೆಸ್ಪೆಕ್ಟ್ ಇಲ್ಲ, ಯಾಕೆಂದರೆ ನಮ್ಮ ಪಂಚಶೈಲಿಯನ್ನು ನೋಡಿ, ನಮ್ಮ ಸೌತ್ ಇಂಡಿಯನ್ ಮತ್ತು ನಮ್ಮ ಟ್ರೆಡಿಷ್ನಲ್ ಡ್ರೆಸ್ನ ನೋಡಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವ್ರ ಹತ್ರ ಇದ್ದಂಥ ಹಾರ ಹಾಕಿದ್ರು, ಪ್ರಸಾದ ಕೊಟ್ಟರು, ಮತ್ತು ಎಲ್ಲರೂ ಕ್ಯೂವಲ್ಲಿ ಬಂದರೆ ನಮ್ಮೇ ಸಪ್ರೇಟಾಗಿ ಲೈನಲ್ಲಿ ಹೋಗಿಬಿಟ್ರು. ತುಂಬ ಚೆನ್ನಾಗಿ ದರ್ಶನ ಆಯಿತು, ತುಂಬ ಖುಷಿ ಆಗ್ತಾಯಿದೆ. ಸೊ ಅದಕ್ಕೆ ಯಾವತ್ತೂ ನಮ್ಮ ಟ್ರೆಡಿಷ್ನಲ್ನ ಬಿಟ್ಕೊಳ್ಬಾರ್ದು ಅನ್ನೋದಕ್ಕೆ ಇದೇನೆ ನೋಡಿ. ಈ ಕಡೆ ನಾವು ಈ ಥರ ಟ್ರೆಡಿಷ್ನಲಾಗಿ ಬಂದಿರೋದಕ್ಕೆ ಎಷ್ಟು ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಅಲ್ವಾ? ಹೌದು. ಅದಕ್ಕೆ ಯಾವತ್ತೂ ನಮ್ಮ ಆಚರಣೆಯನ್ನೆಲ್ಲ ಬಿಟ್ಕೊಡ್ಬಾರ್ದು. ಈ ಶೆಕೆಯಲ್ಲಿ ತಂಪಾದ ಸೋಡಾ. ಈಗ ತಾನೇ ನಿಂಬು ಸೋಡಾ ಕುಡಿದ್ವಿ, ಆಮೇಲೆ ಅವರು ಇಲ್ಲಿ ಪುದೀನ ಸೋಡಾ ಇದೆ, ಅದನ್ನು ಕುಡಿದ್ವಿ, ಚೆನ್ನಾಗಿದೆ ಅಂತ ಅಂದರು. ವಿನೋದ್ ಅಂತ ಟ್ರೈ ಮಾಡ್ತಿದ್ದಾನೆ, ಹೇಗಿದೆ ಹೇಳ್ತಾರೆ. ಹೇಳಪ್ಪ ವಿನೋದ್, ಹೆಂಗಿದೆ? ಪುದೀನ ಸೋಡಾ ಸ್ವಲ್ಪ ನ್ಯಾಚುರಲ್ ನೋಡಿ, 2 ಲೋಟ. ತುಂಬ ಚೆನ್ನಾಗಿದೆ. ಸೋಡಾಗಿಂತ ಲೈಕ್ ಪುದೀನನ ಮಿಕ್ಸ್ ಮಾಡಿ ಹಾಕಿದ್ದಾರೆ, ಚೆನ್ನಾಗಿದೆ ನ್ಯಾಚುರಲ್ ಆಗಿ. ಅಷ್ಟೇನಾ? ಅಷ್ಟೇ. ನೋಡಿ, ಈಗ ನಾವು ಹನುಮಾನ್ ಗಡಿ ಮುಗಿಸ್ಕೊಂಡು ಸೋಡಾ ಕುಡ್ಕೊಂಡು ಸೇಮ್ ಇದೇ 20 ರೂಪಾಯಿ ಗಾಡಿಯಲ್ಲಿ ಸರಯೂ ನದಿಗೆ ಹೋಗ್ತಾ ಇದೀವಿ. ಅದು ಇಲ್ಲಿಂದ 2 ಕಿಲೋಮೀಟ್ರ್ ದೂರ ಇದೆ. ಸೇಮ್ ಇದೆ, ಆ ಥರ ಎಲ್ಲ ಆಟೋಗಳು ನಿಮಗೆ ಇಲ್ಲಿ ಸಿಗುತ್ತೆ. ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾರೆ ಕಮ್ಮಿಗೆ. ನಿಮ್ಮ ರಾಮ ಮಂದಿರದಿಂದ ಸರಯೂ ನದಿವರೆಗೂ 20 ರೂಪಾಯಿ. ನೀವು ಎಲ್ಲರೂ ಇಳ್ಕೊಂಡು 20 ರೂಪಾಯಿ ತಗೊತಾರೆ. ನದಿ ಹತ್ರ ಬಂದು ರೀಚ್ ಆಗಿದ್ದೀವಿ. ಈಗ ಸರಯೂ ನದಿಗೆ ಆರತಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. राम नाम भजले राम नाम सुखधाम भजले राम नाम सुखधाम भजले राम नाम सुखधाम ವಿನೋದವರು ಕೇಸರ್ ದೂದ್ನ ಟ್ರೈ ಮಾಡ್ತಾ ಇದ್ದಾರೆ, ಅದು ಕಮ್ಮಿ ಸಕ್ಕರೆ ಹಾಕ್ಸ್ಕೊಂಡು. ನಾರ್ಮಲ್ ಹಾಲಿದ್ದಂಗಿದೆ, ಸಕ್ಕರೆ ಇಲ್ಲ. ಏ ರಬಡಿ ಹಾಂ, ಏ ರಬಡಿ ಭಯ್ಯ ಎಲ್ಲ ಕೊಟ್ಟಿದ್ದಾರೆ. 40 ರೂಪೀಸ್. ಈ ಹೋಟೆಲ್ಲೇ ನಾವು ಸ್ಟೇ ಆಗಿರೋವಂಥದ್ದು. ಡೋರ್ ಓಪನ್ ಮಾಡ್ತಾರೆ. ಇದೇ ರೂಮು ಇವತ್ತು ನಮ್ಮ ಸ್ಟೇ ಅಯೋಧ್ಯೆಯಲ್ಲಿ. AC, ಒಂದು ಕಿಂಗ್ ಸೈಜ್ ಬೆಡ್ ಇದೆ, ಅಂದ್ಬಿಟ್ರೆ ವಾಶ್ರೂಮು. ಸೈಡು ವಿನೋದ, ಗೀಸರ್, ಸಿಂಕ್,
ಎಷ್ಟೊಂದು ಸೈಡ್ ಬಾತ್ರೂಮ್ ಇದೆ, ಚೆನ್ನಾಗಿದೆ ಒಟ್ಟಿನಲ್ಲಿ. ಇದಕ್ಕೆ 1000 ರೂಪಾಯಿ ಕೊಟ್ಟಿದ್ದೀವಿ ಒಂದು ದಿನಕ್ಕೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಚೆಕ್ಔಟ್ ಇದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದೇ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗುವಂತಹ ರಸ್ತೆ. ಸೊ ಇಲ್ಲಿ ದೇವಸ್ಥಾನದಿಂದ ಈ ರೋಡಲ್ಲಿ ಹೋದ್ರೆ ನಾವು ಉಳ್ಕೊಂಡಿದ್ದಂತಹ ರೂಮು. ಸೊ ದೇವಸ್ಥಾನಕ್ಕೆ ತುಂಬ ಹತ್ರನೇ ಇತ್ತು. ನಾವು ನಮ್ಮ ರೂಮಿಂದ ಚೆಕ್ಔಟ್ ಆಗಿ ಮತ್ತೆ ನಾವು ಸರಯೂ ನದಿ ಕಡೆಗೆ ಹೊರಟಿದ್ವಿ. ಯಾಕೆ ಅಂದರೆ ನಾವು ರಾತ್ರಿ ಗಂಗಾ ಆರತಿ ಮಾತ್ರ ನೋಡ್ಕೊಂಡು ಬಂದ್ವಿ. ಸರಯೂ ನದಿಯಲ್ಲಿ ಇಳಿದು ಪ್ರೋಕ್ಷಣೆ ಮಾಡ್ಕೊಂಬಂದಿರಲಿಲ್ಲ. ಅದಕ್ಕೆ ವಾಪಸ್ ಸರಯೂ ನದಿಗೆ ಹೋಗ್ತಾ ಇದ್ವಿ. ಯಾಕೆಂದರೆ ಗಂಗೆ ಅಷ್ಟೇ ಪವಿತ್ರ ಹಾಗೂ ಪುಣ್ಯ ನದಿ ಈ ಸರಯೂ ನದಿ. ಅದಕ್ಕೆ ಮುಳುಗಕ್ಕಂತೂ ಆಗ್ತಾ ಇಲ್ಲ. ಸೊ ಹೋಗ್ಬಿಟ್ಟು ಪ್ರೋಕ್ಷಣೆ ಮಾಡ್ಕೊಂಡು ಬರೋಣ ಅಂತ ಸರಯೂ ನದಿ ಕಡೆಗೆ ಹೊರಟಿದ್ದೀವಿ. ಹೋಗಿ ಅಲ್ಲಿ ಸರಯೂ ನದಿ ನೀರು ಪ್ರೋಕ್ಷಣೆ ಮಾಡ್ಕೊಂಡು ಬರೋದು. ಇಲ್ಲಿ ನಿಮಗೆ ಓಡಾಡೋಕ್ಕೆ ಅಂತ ಏನು ತೊಂದರೆ ಇಲ್ಲ. ಹೇಳಿದ್ನಲ್ಲ, ಸೇಮ್ ಆಟೋ ಸರ್ವಿಸ್ಗಳೇ ಇರೋದ್ರಿಂದ ನೀವು ಎಲ್ಲಿಗೆ 20 ರೂಪಾಯಿ ಕೊಟ್ಟರೆ ದೇವಸ್ಥಾನದಿಂದ ಸರಯೂರಿಂದ ದೇವಸ್ಥಾನ ಇದ್ರ ಮಧ್ಯೆ ಏನೇನು ಸಿಗುತ್ತೆ ಎಲ್ಲನೂ ನೋಡ್ಕೊಂಡು ಓಡಾಡ್ಬೋದು. ನೋಡಿ ಎಷ್ಟು ಜನ ಬೆಳಗ್ಗೆ ಸರಯೂ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ. ನನ್ನದು ಲಗೇಜ್ ನೋಡಿ ಹಿಂಗೆ ಅಂತ. ಆ್ಯಕ್ಚುಲಿ ಆ ಬ್ಯಾಗು ನನ್ನದೇ, ವಿನೋದ್ ಹಾಕೊಂಡು ಫುಲ್ಲು ಲಗೇಜ್ ಮಯ ಆಗ್ಬಿಟ್ಟಿದೆ. ನೈಟು ಸರಯೂ ಆರತಿಗೆ ಬಂದಾಗ ತೋರಿಸಿದಂತಹ ನದಿ ಈಗ ಬೆಳಗ್ಗೆ ಏನು ಕಾಣ್ತಿದೆ ಅಂತ ನೋಡಿ. ಇದು ರೈಲ್ವೆ ಟ್ರ್ಯಾಕ್ ಇದು ನೋಡಿ. ಸರಯೂ ನದಿ ಹತ್ರ ಇದ್ದೀನಿ. ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಸಡನ್ನಾಗಿ ಬಂದು ಪಕ್ಕದಲ್ಲಿ ಏನಪ್ಪ ಇದು ಅಂದರೆ ಹಾವು ತೋರಿಸ್ತಾವ್ರೆ. ಅದು ಚೆನ್ನಾಗಿ ನೋಡ್ತಾ ಇದ್ದೆ ನಮ್ಮನ್ನ. ನಾವಂತೂ ಗಂಡು ಗಾಬರಿ ಸಡನ್ನಾಗಿ ಬಂದ್ಬಿಟ್ಟು ಓಪನ್ ಮಾಡಿಬಿಟ್ಟು ಹಾವು ತೋರಿಸ್ಬಿಟ್ಟು ಹಣ 10 ರೂಪಾಯಿ ಅಂತವ್ರು. ಸರಿ ಗಾಬರಿ ಆಗಿದ್ವಿ ಇಬ್ರು. ನಮಗೂ ಅವ್ರಿಗೂ ಸ್ವಲ್ಪ ದೂರ, ಅದಕ್ಕೆ ವಿನೋದ್ನ ಕಳಿಸ್ಬಿಟ್ಟಿದ್ದು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅವ್ರು 2 ಜೊತೆ ವಿನೋದಕ್ಕೆ ತಗೊಂಡ್ಬರ್ತಾರೆ, ನಾವು ಅಲ್ಲಿ ಚಡೆ ಇದ್ಬಿಟ್ಟು 2. ಓಕೆ ಬಾಯ್. ನೋಡಿ ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ, 7 ಗಂಟೆ ಮೇಲೆ ಈ ರೋಡ್ನ ಪೂರ್ತಿ ಬಂದ್ ಮಾಡಿಬಿಡ್ತಾರೆ. ಯಾವುದೇ ಥರದ ವೆಹಿಕಲ್ಸ್ಗಳಿಗೆ ಬಿಡಲ್ಲ. ಅದು ಈ ಥರ ಆಟೋಗಳು ಇದೆಯಲ್ಲ, ಪ್ರೈವೇಟ್ ವೆಹಿಕಲ್ಸ್ಗಳು, ಅದನ್ನು ಯಾವುದಕ್ಕೂ ಬಿಡೋದಿಲ್ಲ. ನೀವೇನಿದ್ರು ಗೌರ್ಮೆಂಟ್ ಬಸ್ಸು ಮತ್ತು ನಾವು ಇನ್ನೊಂದು ಆಟೋ ನಿನ್ನೆ ಓಡಾಡ್ತಿದ್ವಲ್ಲ ಗೌರ್ಮೆಂಟು, ದೇವಸ್ಥಾನದಿಂದ ಸರಯೂ ನದಿ ಹತ್ರಕ್ಕೆ ಓಡಾಡುತ್ತೆ ಅಂತ, ಆ ಥರದ ಆಟೋಗಳನ್ನ ಮಾತ್ರ ಬಿಡ್ತಾರೆ. ಸೊ ನೀವೇನಾದರೂ ಬಂದರೆ ಅಷ್ಟೇ ಆ ಥರದ ಆಟೋಗಳು ನಿಮಗೆ ಸಿಕ್ಕರೆ ಅದರಲ್ಲೇ ಓಡಾಡಿ ಬೆಳಿಗ್ಗೆ ಹೊತ್ತು. ಈ ಥರದ ಆಟೋನೆಲ್ಲ ನಿಮಗೆ ಬಂದರೆ ಇವ್ರು ಗಲ್ಲಿ ಒಳಗಡೆಯಿಂದೆಲ್ಲ ಕರ್ಕೊಂಡ್ಬರ್ತಾರೆ, ಇವ್ರನ್ನೆಲ್ಲ ಒಳಗೆ ಬಿಡಲ್ಲ. ಸೊ ಬಸ್ಸು ಮತ್ತು ಆ ಥರ ಬ್ಯಾಟ್ರಿ ಚಾಲಿತ ಗೌರ್ಮೆಂಟ್ ವೆಹಿಕಲ್ ಇರುತ್ತೆ, ಅದರಲ್ಲಿ ಓಡಾಡಿ ಆಯಿತಾ. ಇಲ್ಲೇ ದೇವಸ್ಥಾನಕ್ಕೆ ಹೋಗೋ ರೋಡ್ ಪಕ್ಕದಲ್ಲೇ ಬೆಂಗಳೂರು ಕೆಫೆ ಇದೆ. ಇಲ್ಲಿ ಟಿಫನ್ ಮಾಡ್ಲಿಕ್ಕೆ ಹೋಗ್ತಾ ಇತ್ತು. AC ಸರ್ವಿಸ್ ಹಾಲ್ ಇದೆ, ಬಟ್ ನಾವು ಇಲ್ಲಿ ಸ್ಟ್ಯಾಂಡಿಂಗ್ ತಗೊಂಡು ಇವತ್ತಿನ ನಮ್ಮ ಬೆಳಗಿನ ಉಪಹಾರ ಇಡ್ಲಿ ಮತ್ತು ವಡೆ. ವಿನು, ಇಡ್ಲಿ ತಿಂದಿದೆ, ಹೆಂಗಿದೆ? ಬೆಂಗಳೂರು ಕೆಫೆ ಅಯೋಧ್ಯ. ಚೆನ್ನಾಗಿದೆಯಾ? ಅವ್ರು ಕನ್ನಡದಲ್ಲೂ ಮಾತಾಡೋರಲ್ವ? ಕನ್ನಡದಲ್ಲೇ ಮಾತಾಡಿದ್ರು. ಚಿತ್ರಾನ್ನ ಫುಡ್ ಅಂತೂ ಟೇಸ್ಟ್ ಇಲ್ಲಿ ಮಾತಾಡೋಂಗಿಲ್ಲ, ಅಷ್ಟು ಸಾಕತ್ತಾಗಿದೆ. ಮೊನ್ನೆ ಓಪನ್ ಆಗಿರೋದಂತೆ. ಹೌದಾ? ಚೆನ್ನಾಗಿದೆ. ಇಡ್ಲಿ ತಿಂದಾಯ್ತು. ಅಯೋಧ್ಯೆ ಬಂದರೆ ಚಿತ್ರಾನ್ನ ಸೌತ್ ಇಂಡಿಯನ್ ಫುಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ದೇವಸ್ಥಾನ ಪಕ್ಕದಲ್ಲೇ ಇದೆ ಕೆಫೆ. ದೇವಸ್ಥಾನ ಪಕ್ಕದಲ್ಲೇ ಇದೆ ನಮ್ಮ ಬೆಂಗಳೂರು ಅಂತ. ಮೊನ್ನೆ ಓಪನ್ ಆಗಿರೋ ಶಾಪು ಎಲ್ಲ ಸಖತ್ತಾಗಿ ಬೆಸ್ಟ್ ಆಗಿದೆ. ಬಂದು ಎಂಜಾಯ್ ಮಾಡಿ. ₹40 ಕಾಫಿ ಚೆನ್ನಾಗಿದೆ. ಚಿಕ್ಕಾಗಿ ನೋಡಿ, ಯಾವ ಏರ್ಪೋರ್ಟ್ಗೂ ಕಮ್ಮಿ ಇಲ್ಲ ನಮ್ಮ ಅಯೋಧ್ಯೆ ರೈಲ್ವೆ ಸ್ಟೇಷನ್. ಇಲ್ಲಿಗೆ ಅಯೋಧ್ಯೆ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಜರ್ನಿ ವಿಡಿಯೋಂದಿಗೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತೆಲ್ಲ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಕೀಪ್ ಸಪೋರ್ಟಿಂಗ್. ಟೇಕ್ ಕೇರ್.